ಅಪ್ಪನವರಾಗಿರ್ಬೋದು, ಇವರೆಲ್ಲರೂ ಏನಪ್ಪ ಅಂತಂದ್ರೆ ಮೀಸಲಾತಿ ಅಥವಾ ಈ ಒಂದು OBC ಅಂತ ಹೇಳ್ಕೊಳ್ಳುವಂಥ ಒಂದು ಕೆಲಸ ಮಾಡಿರಲಿಲ್ಲ. ಅದನ್ನು ಇವತ್ತು ತೆಗೆದುಕೊಂಡಾರ. ಅದನ್ನು ಈಗ ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧಿ ತೆಗೆದುಕೊಂಡಿದ್ದಾನೆ. ಇವತ್ತು ನೇರವಾಗಿ ಇವತ್ತು BJP ಸರ್ಕಾರಗಳು ಅದನ್ನು ಒಪ್ಕೊಳ್ತಾ ಇದೆ. ಜಾತಿ ಗಣತಿ ಮಾಡಲಿಕ್ಕೆ ಮುಂದೆ ಬರ್ತಾ ಇದೆ. ಇದರ ಅರ್ಥ ಏನಪ್ಪ ಅಂದ್ರೆ ಕಾಲಕ್ಕೆ ತಕ್ಕಂಗೆ ಅವರು ಬದಲಾಗ್ತಾ ಇದ್ದಾರೆ. ಯಾಕೆಂದರೆ ಅಧಿಕಾರ ಅವ್ರಿಗೂ ಗೊತ್ತಾಯಿತು ಅಧಿಕಾರ ರುಚಿ ಹೇಗಿರ್ತದೆ ಅಂತೇಳಿ. ಹೀಗಾಗಿ ಈ ದಿಶೆಯಲ್ಲೇ ಕಾಂಗ್ರೆಸ್ಸಿನ ಜವಾಬ್ದಾರಿ ಭಾಳ ಅದ. ಆ ಕಾಂಗ್ರೆಸ್ನ ಬಿಡಿಸ್ಕೊಳ್ಳುವಂಥ ಜವಾಬ್ದಾರಿ ಇವತ್ತು DKC ಮತ್ತು ಜೊತೆಗೆ ಸಿದ್ದರಾಮಯ್ಯ ಮೇಲೆ ಅದ. ಅದಕ್ಕೆ ಅವರು ಈಗಾಗಲೇ ಒಬ್ಬರು ಕಷ್ಟ ಕಾಂಗ್ರೆಸ್ಸಿಗರು, ಇನ್ನೊಬ್ಬರು ಈ ಒಂದು ಸಮಾಜವಾದಿ ನೆಲೆಯಲ್ಲಿ ಬಂದಂಥವ್ರು, ಇವರಿಬ್ಬರು ಕೂಡಿ ಹೋದ್ರೆ ಮಾತ್ರ ಕಾಂಗ್ರೆಸ್ಸಿಗೆ ಭವಿಷ್ಯ ಇದೆ, ಮತ್ತೊಂದಿಲ್ಲ. ಗ್ಯಾರಂಟಿ ಮಾತ್ರ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಕೃಷಿಕನಿಗೆ ಬೆಂಬಲ ಬೆಲೆ ಕಾನೂನು ಆಗಿರ್ಬೋದು, ಮತ್ತು ಪ್ರತಿ ಮಗುವಿಗೂ ಫ್ರೀ ಶಿಕ್ಷಣ ಅಪ್ ಟು ಹೈಯರ್ ಎಜುಕೇಷನ್ ಕೊಟ್ಟರೆ ನಿಶ್ಚಿತವಾಗಿ ಇತಿಹಾಸದಲ್ಲಿ ಕಾಂಗ್ರೆಸ್ ಮುಂಬರುವ ದಿನಗಳಲ್ಲಿ ಭವಿಷ್ಯದಲ್ಲೇ ಕಾಂಗ್ರೆಸ್ ತನ್ನದೇ ಆದ ಉಚ್ಛ್ರಾಯ ಸ್ಥಿತಿಗೆ ಹೋಗ್ತದೆ ಅನ್ನೋದು ಇಬ್ಬರಿಗೂ ಗೊತ್ತಿರಲಿಲ್ಲ, ಗೊತ್ತಾಗಲಿ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ಇದು ನಿಮಗೇನು ಅನ್ನಿಸ್ತು? ಇಬ್ಬರು ಬೇರೆ ಇದ್ದಾರೆ, ಒಂದಿದ್ದಾರೆ, ಕುಡ್ಕೊಂಡು ಹೋಗ್ತಾರ, ಇಲ್ಲ ಹೊಡ್ಕೊಂಡು ಹೋಗ್ತಾರ, ಕಾಂಗ್ರೆಸ್ ಬೀಳಿಸ್ತಾರ, ಇದು ನಿಮಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯಕ್ಕಾಗಿ ವಂದನೆಗಳು.